ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ನಾವು ಟಾಪಿಕ್ ಮೇಲೆ 1 ಅಥವಾ 2 ಮಾರ್ಕ್ಸ್ ಕೇಳ್ಬೋದಾದ್ರಿಂದ ಇವತ್ತಿನ ವಿಡಿಯೋ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಮೇಲೆ ಆಗಿರುತ್ತೆ. ಟೋಟಲ್ ಆಗಿ 5 ಜನ್ರೇಷನ್ಗಳನ್ನು ನೀವು ನೋಡ್ಬೋದು. ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ 1940ರಿಂದ 56. ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ ಅಂತ ಅಂದಮೇಲೆ ನಿಮ್ಗೆ ನೆನಪಾಗಬೇಕಾದದ್ದು ಸಡನ್ನಾಗಿ ನಿರ್ವಾತ ಕೊಳವೆಗಳು. ಆಂತರಿಕ ಕಾರ್ಯಾಚರಣೆಗಾಗಿ ನಿರ್ವಾತ ಕೊಳವೆಗಳನ್ನು ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ನಲ್ಲಿ ಉಪಯೋಗಿಸುತ್ತಾರೆ. ಇವು ಗಾತ್ರದಲ್ಲಿ ಬಹು ದೊಡ್ಡದಾಗಿರುತ್ತೆ. ಮಂದಗತಿಯಲ್ಲಿ ಕಾರ್ಯನಿರ್ವಹಣೆ ಸ್ಲೋ ಆಗಿ ಕೆಲಸವನ್ನು ಮಾಡ್ತಿರುತ್ತೆ. ಕಂಪ್ಯೂಟರ್ನ ದೋಷಗಳನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರುತ್ತೆ. ಹಾಗೆ ಸ್ಟೋರೇಜ್ಗಳಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಇಲ್ಲಿ ಉಪಯೋಗಿಸುತ್ತಿದ್ದರು. ಮೆಮರಿಗಳಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಉಪಯೋಗಿಸುತ್ತಿದ್ದರು. ಇನ್ಪುಟ್ ಔಟ್ಪುಟ್ ಸಾಧನವಾಗಿ ಪಂಚ್ಗಳನ್ನು ಬಳಸುತ್ತಿದ್ದರು. ಹಾಗೆ ಯಾಂತ್ರಿಕ ಭಾಷೆಯನ್ನು ಬಳಸುತ್ತಿದ್ದರು. 1ನೇ ಪೀಳಿಗೆ ಕಂಪ್ಯೂಟರ್ಸ್ಗೆ ಉದಾಹರಣೆ ಅಂತ ಅಂದರೆ ಎನಿವ್ಯಾಕ್, ಯುನಿವ್ಯಾಕ್, ಮಾರ್ಕ್ 1, IBM 650. ಇಲ್ಲಿ ಎಕ್ಸಾಮ್ಸ್ಗಳನ್ನು ಕೇಳಿ ಇದು ಯಾವ ಜನ್ರೇಷನಲ್ಲಿ ಬರುತ್ತೆ ಅಂತ ಕೇಳೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಎಕ್ಸಾಂಪಲ್ಸ್ಗಳನ್ನು ಭಾಳ ನೆನ್ಪಿಟ್ಕೋಬೇಕು. ಎನಿಯಾಕ್, ಯುನಿವ್ಯಾಕ್, ಮಾರ್ಕ್ 1 ಹಾಗೂ IBM 650. ಇನ್ನು 2ನೇ ಪೀಳಿಗೆ ಕಂಪ್ಯೂಟರ್ಸ್ ಕಾಲ 1956ರಿಂದ 63. ಇಂಟರ್ನೆಟ್ ಆಪರೇಟ್ಗಳಿಗಾಗಿ ಟ್ರಾನ್ಸಿಸ್ಟರ್ಗಳನ್ನು ಬಳಸುತ್ತಿದ್ದರು. ಹಾಗೆ ಡಯೋಡ್ಗಳ ಬಳಕೆ ಕೂಡ ಇಲ್ಲಿ ಆಯಿತು. ಗಾತ್ರ ಕಡಿಮೆ ಆಯಿತು. ವೇಗ ವೃದ್ಧಿ ಹೆಚ್ಚಿಗೆ ಆಯಿತು. ಮೆಮರಿಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಉನ್ನತ ಮಟ್ಟದ ಭಾಷೆಯನ್ನು ಬಳಸುತ್ತಿದ್ದರು, ಕೋಬೋಲ್ ಮತ್ತು ಫಾರ್ತ್ರಾನ್. ಈ 2ನೇ ಪೀಳಿಗೆ ಕಂಪ್ಯೂಟರ್ಸ್ಗೆ ಉದಾಹರಣೆ IBM 1401, ಹನಿವೆಲ್ 200, CDC 1604. ಇನ್ನು 3ನೇ ಪೀಳಿಗೆ ಕಂಪ್ಯೂಟರ್ಸ್ 1964ರಿಂದ 71. ಇಲ್ಲಿ ICಗಳನ್ನು ಬಳಸುತ್ತಿದ್ದರು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸುತ್ತಿದ್ದರು. ICಗಳು ಸಿಲಿಕಾನ್ನಿಂದ ತಯಾರಿಸಲ್ಪಟ್ಟಿರುತ್ತವೆ. ಇನ್ನು ಗಾತ್ರ ಇನ್ನೂ ಚಿಕ್ಕದಾಯಿತು. ಮೆಮರಿಗಾಗಿ ಮ್ಯಾಗ್ನೆಟಿಕ್ ಕೋರ್ಗಳನ್ನು ಬಳಸುತ್ತಿದ್ದರು. ಮಿನಿ ಕಂಪ್ಯೂಟರ್ಗಳನ್ನು ಪರಿಚಯಿಸಲಾಯಿತು. ಮಿನಿ ಕಂಪ್ಯೂಟರ್ಗಳನ್ನು ಎಷ್ಟನೇ ಜನ್ರೇಷನಲ್ಲಿ ಪರಿಚಯಿಸಲಾಗಿತ್ತು ಅಂತ ಅಂದರೆ ಇದು 3rd ಜನ್ರೇಷನ್ನಲ್ಲಿ ಪರಿಚಯಿಸಲಾಯಿತು. ಉನ್ನತ ಮಟ್ಟದ ಭಾಷೆಗಳನ್ನು ಬಳಸುತ್ತಿದ್ದರು. ಇದಕ್ಕೆ ಉದಾಹರಣೆ ಅಂತಂದರೆ DEC P8, IBM 360, ಸ್ಪೆಕ್ಟ್ರಾ 70. 4ನೇ ಪೀಳಿಗೆ ಕಂಪ್ಯೂಟರ್ಸ್ 1971ರಿಂದ 2020. ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸಲಾಯಿತು. LSI ಲಾಂಗ್ ಫಾರ್ಮ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನವನ್ನು ಬಳಸಲಾಯಿತು. ಮೆಮರಿಗಾಗಿ ಇಲ್ಲಿ ಚಿಪ್ಗಳನ್ನು ಬಳಸಲಾಯಿತು. ಉನ್ನತ ಮಟ್ಟದ ಭಾಷೆಯನ್ನು ಬಳಸುತ್ತಿದ್ದರು. ಪರ್ಸನಲ್ ಕಂಪ್ಯೂಟರ್ಗಳನ್ನು ಪರಿಚಯಿಸಲಾಯಿತು. ಇನ್ನು 4ನೇ ಪೀಳಿಗೆ ಕಂಪ್ಯೂಟರ್ಸ್ಗಳಿಗೆ ಉದಾಹರಣೆ ಇಂಟೆಲ್ 4004, DEC 3090. ಇನ್ನು 5ನೇ ಪೀಳಿಗೆ ಕಂಪ್ಯೂಟರ್ಸ್ ಪ್ರೆಸೆಂಟ್ ಆ್ಯಂಡ್ ಬಿಯಾಂಡ್. ಪ್ರೆಸೆಂಟಲ್ಲಿ ಇರೋದು AI ಅಂದರೆ ಯಂತ್ರಕ್ಕೆ ಕೃತಕ ಬುದ್ಧಿಯನ್ನು ಅಳವಡಿಸಲಾಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AIಯನ್ನು ಅಳವಡಿಸಲಾಯಿತು. SLSI ಅಂದರೆ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ ಅಳವಡಿಸಲಾಯಿತು. ಇದನ್ನು ಲಾಂಗ್ ಫಾರ್ಮ್ನ ಕೇಳ್ಬೋದು. ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ SLSI. ಸೂಪರ್ ಕಂಪ್ಯೂಟರ್ಸ್ ಮತ್ತು ಮಲ್ಟಿ ಟಾಸ್ಕಿಂಗ್ಗಳ ಬಳಕೆ. ಸೂಪರ್ ಕಂಪ್ಯೂಟರ್ಸ್ಗಳು ಮತ್ತು ಮಲ್ಟಿ ಟಾಸ್ಕಿಂಗ್ಗಳ ಬಳಕೆ 5th ಜನ್ರೇಷನ್ನಲ್ಲಿ ಆಯಿತು. ಹಾಗೆ ರೋಬೋಗಳ ಪರಿಚಯ ಆಯಿತು. ಇಲ್ಲಿ ನೋಡ್ಬೋದು. ಫಸ್ಟ್ ಜನ್ರೇಷನ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳ ಬಳಕೆ. 2nd ಜನ್ರೇಷನ್ನಲ್ಲಿ ಟ್ರಾನ್ಸಿಸ್ಟರ್ಗಳ ಬಳಕೆ. 3rd ಜನ್ರೇಷನ್ನಲ್ಲಿ IC. 4th ಜನ್ರೇಷನ್ನಲ್ಲಿ VLSI. 5th ಜನ್ರೇಷನ್ನಲ್ಲಿ USLVಗಳೆಲ್ಲ ಬಳಕೆ ಮಾಡ್ತಾರೆ. ಹಾಗೆ ದ ಆಪರೇಟಿಂಗ್ ಸ್ಪೀಡ್ ಆಫ್ ದ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ವಾಸ್ ಮಿಲಿ ಸೆಕೆಂಡ್ಸ್ ಆಗಿರುತ್ತೆ. 2nd ಜನ್ರೇಷನ್ ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಸೆಕೆಂಡ್ಸ್. ಹಾಗೆ 3rd ಜನ್ರೇಷನ್ ಕಂಪ್ಯೂಟರ್ಗಳಲ್ಲಿ ನ್ಯಾನೋ ಸೆಕೆಂಡ್ಗಳು
ಆಗಿರುತ್ತೆ. ಹಾಗೆ ಕಂಪ್ಯೂಟರ್ ಸೈಜ್ ವಾಸ್ ವೆರಿ ಲಾರ್ಜ್ ಇನ್ ವಿಚ್ ಜನ್ರೇಷನ್ ಅಂತ ಕೇಳಿದ್ರೆ ಫಸ್ಟ್ ಜನ್ರೇಷನ್ನಲ್ಲಿ ಕಂಪ್ಯೂಟರ್ನ ಗಾತ್ರ ಎಲ್ಲಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಹೇಳ್ಬೋದು. ಒಂದು ಸತಿ ರಿವೈಸ್ ಮಾಡೋದಾದರೆ, ಮೊದಲನೇ ಪೀಳಿಗೆ ಕಂಪ್ಯೂಟರಲ್ಲಿ ನಿರ್ವಾತ ಕೊಳವೆಗಳ ಬಳಕೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಸ್ಲೋವಾಗಿ ಕೆಲಸ ಮಾಡ್ತಿರುತ್ತೆ, ಮಂದಗತಿಯಲ್ಲಿ ಕಾರ್ಯನಿರ್ವಹಣೆ, ಕಂಪ್ಯೂಟರ್ ದೋಷಗಳನ್ನು ಕಂಡುಹಿಡಿಯಲು ಅಸಾಧ್ಯ, ಮೆಮರಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಬಳಸ್ತಿದ್ದರು, ಔಟ್ಪುಟ್ ಇನ್ಪುಟ್ಗಳಿಗಾಗಿ ಪಂಚ್ಗಳನ್ನು ಬಳಸುತ್ತಿದ್ದರು, ಯಾಂತ್ರಿಕ ಭಾಷೆ ಬಳಸುತ್ತಿದ್ದರು. ಎಕ್ಸಾಂಪಲ್ಗಳು ಎನಿಯಾಕ್, ಯುನಿವ್ಯಾಕ್, ಮಾರ್ಕ್ 1, IBM 650. ಇನ್ನು ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳ ಬಳಕೆ, ಒಂದನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳು, ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳು ಹಾಗೂ ಡಯೋಡ್ಗಳ ಬಳಕೆ, ಗಾತ್ರ ಕಡಿಮೆ ಆಯಿತು, ವೇಗ ವೃದ್ಧಿ ಆಯಿತು. ಅಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ಗಳ ಬಳಕೆ ಆದರೆ ಒಂದನೇ ಪೀಳಿಗೆಯಲ್ಲಿ, ಎರಡನೇ ಪೀಳಿಗೆಯಲ್ಲಿ ಮ್ಯಾಗ್ನೆಟಿಕ್ ಕೋರ್ಗಳನ್ನು ಬಳಸ್ತಿದ್ದರು. ಇದರ ಭಾಷೆ ಕೋಬೋಲ್ ಹಾಗೂ ಫೋರ್ಟ್ರಾನ್. ಉದಾಹರಣೆ IBM 1401, ಹನಿವೆಲ್ 200, CDC 1604. ಮೂರನೇ ಪೀಳಿಗೆಯಲ್ಲಿ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸುತ್ತಿದ್ದರು. IC ಇಂದು ಸಿಲಿಕಾನ್ಗಳಿಂದ ತಯಾರಿಸಲ್ಪಟ್ಟಿರುತ್ತೆ, ಗಾತ್ರ ಇನ್ನೂ ಚಿಕ್ಕದಾಯಿತು, ಮೆಮರಿಗಾಗಿ ಮ್ಯಾಗ್ನೆಟಿಕ್ ಕೋರನ್ನು ಬಳಸುತ್ತಿದ್ದರು. ಮಿನಿ ಕಂಪ್ಯೂಟರ್ಗಳ ಪರಿಚಯ ಇಲ್ಲಾಯಿತು. ಮೂರನೇ ಪೀಳಿಗೆಯಲ್ಲಿ ಉನ್ನತ ಮಟ್ಟದ ಭಾಷೆ ಬಳಸುತ್ತಿದ್ದರು. DEC, PDF, IBM 360, ಸ್ಪೆಕ್ಟ್ರಾ 70 ಇದಕ್ಕೆ ಎಕ್ಸಾಂಪಲ್. ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರ್ನ ಬಳಸಲಾಯಿತು. LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ ಅಳವಡಿಸಲಾಯಿತು. ಮೆಮರಿಗಾಗಿ ಚಿಪ್ಗಳನ್ನು ಬಳಸುತ್ತಿದ್ದರು. ಒಂದನೇ ಪೀಳಿಗೆಯಲ್ಲಿ ಮೆಮರಿಗಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು, ಎರಡನೇ ಪೀಳಿಗೆಯಲ್ಲಿ ಮ್ಯಾಗ್ನೆಟಿಕ್ ಕೋರ್ಗಳನ್ನು, ಇಲ್ಲಿ ಹಾಗೆ ಮೂರನೇ ಪೀಳಿಗೆಯಲ್ಲೂ ಕೂಡ ಮ್ಯಾಗ್ನೆಟಿಕ್ ಕೋರ್ಗಳನ್ನು, ಇಲ್ಲಿ 4th ಜನರೇಷನಲ್ಲಿ ಚಿಪ್ಗಳನ್ನು ಬಳಸಲಾಯಿತು. ಇನ್ನು ಉನ್ನತ ಮಟ್ಟದ ಭಾಷೆಯನ್ನು ಬಳಸಲಾಯಿತು. ಪರ್ಸನಲ್ ಕಂಪ್ಯೂಟರ್ನ ಪರಿಚಯಿಸಲಾಯಿತು. ಪರ್ಸನಲ್ ಕಂಪ್ಯೂಟರ್ನ ಎಷ್ಟನೇ ಪೀಳಿಗೆಯಲ್ಲಿ ಪರಿಚಯಿಸಲಾಯಿತು ಅಂತಂದರೆ ಇದು ಯಾವುದಿತ್ತು? 4th ಜನರೇಷನ್. ಇನ್ನು ಎಕ್ಸಾಂಪಲ್ ಇಂಟೆಲ್ 4004, DEC 3090. ಐದನೇ ಪೀಳಿಗೆ ಅಂತ ಅಂದರೆ ನೆನ್ಪಿಟ್ಕೋಬೇಕಾದದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ. SLSI ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ ಅಳವಡಿಸಲಾಯಿತು. ಸೂಪರ್ ಕಂಪ್ಯೂಟರ್ಸ್ ಮತ್ತು ಮಲ್ಟಿಟಾಸ್ಕಿಂಗ್ಗಳ ಬಳಕೆ ಇಲ್ಲಾಯಿತು. ರೋಬೋಗಳ ಪರಿಚಯ ಆಯಿತು. ಇನ್ನು ಇದು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ವ್ಯಾಕ್ಯೂಮ್ ಟ್ಯೂಬ್, ಟ್ರಾನ್ಸಿಸ್ಟರ್, IC, VLSI, USLY ಅಂತ ಸೀರಿಯಲ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ನೆನ್ಪುಳಿಯುತ್ತೆ. ಇನ್ನು ಮಿಲಿ ಸೆಕೆಂಡ್ಸ್, ಮೈಕ್ರೋ ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ಸ್ ಹಾಗೂ ಫಸ್ಟ್ ಜನ್ರೇಷನ್ ಸೈಜಲ್ಲಿ ಲಾರ್ಜ್ ಆಗಿದ್ದಿದ್ದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.